नमो सिद्धाणं नमो आयर्याणं नमो उवच्छायाणं नमो लोये सव्वसाहुणं। जय बोलो अरिहंत परमेष्ठी भगवान की जय हो। जय बोल पंच परमेष्ठी भगवान की जय हो। आचार्य भगवान श्री विद्यासागर जी महाराज की जय हो। जय हो। परम निर्यापक्षमण मुनि श्री सुधासागर जी नियम सागर जी सुधासागर जी महाराज की जय हो। समस्त मुनि संघ की जय हो। ಎಲ್ಲರಿಗೂ ಜೈ ಜಿನೇಂದ್ರ. ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮಹಾರಾಜರ ಆಶೀರ್ವಾದದ ಮೇರೆಗೆ ಮತ್ತು ಪೂಜ್ಯ ಮುನಿಶ್ರೀ ಸುಧಾಸಾಗರ್ ನಿಯಮ್ ಸಾಗರ್ ಮಹಾರಾಜರ ಪ್ರೇರಣೆಯ ಮೇರೆಗೆ ಇವತ್ತಿನ ಕ್ಲಾಸನ್ನು ನಾವು ದ್ವಾದಶಿ ಶ್ರೀ ದಿಗಂಬರ್ ಜೈನ್ ಶ್ರಮಣ ಸಂಸ್ಕೃತಿ ಸಂಸ್ಥಾನ ಸಂಘಟನೆಯ ವತಿಯಿಂದ ಸಿದ್ಧಾಂತ ಪ್ರವೇಶಿಕ ಭಾಗ 1 ಮತ್ತು 2 ನೀವು ಇನ್ನುವರೆಗೆ ತಿಳಿದುಕೊಂಡಿದ್ದೀರಾ. ಹಾಗಾಗಿ ನಾವು ಭಾಗ 3 ಇವತ್ತು ಅಧ್ಯಯನ ಮಾಡೋಣ. ಭಾಗ 1ರಲ್ಲಿ ಮೊದಲನೇದಲ್ಲಿ ನಾವು ಪ್ರಾರ್ಥನೆ ಇದೆ, ಪ್ರಾರ್ಥನೆ ಪಂಚಪರಮೇಷ್ಠಿಗಳ ಪ್ರಾರ್ಥನೆ ಇದೆ. ಅದನ್ನು ಪಂಚಪರಮೇಷ್ಠಿಗಳ ಪ್ರಾರ್ಥನೆ ಇದೆ. ಈ ಪ್ರಾರ್ಥನೆಯು ಪ್ರಾರ್ಥನೆ ಇದ್ರ ಬಗ್ಗೆ ಎಲ್ಲರಿಗೂ ಅಂದರೆ ಕನ್ನಡದಲ್ಲಿ ಇರೋದ್ರಿಂದ ಈ ಪ್ರಾರ್ಥನೆ ಎಲ್ಲರಿಗೂ ಅರ್ಥವಾಗುವಂತಿದೆ. ಅದರಲ್ಲಿ ಅರಿಯಂತರ ಸ್ಥಿತಿಯನ್ನು ಮಾತ್ರ ನಾವು ತೆಗೆದುಕೊಂಡು ಆಮೇಲೆ ಮುಂದಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. 3 ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ. ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ. ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ. ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. ಜಯ ಬೋಲೋ ಅರಿಹಂತ ಪರಮೇಷ್ಠಿ ಭಗವಾನ್ ಕಿ ಜಯ ಹೋ. ಈ ಪಂಚಪರಮೇಷ್ಠಿಗಳ ಸ್ಥಿತಿಯನ್ನು ಪೂಜ್ಯ ಮುನಿಶ್ರೀ ನಿಯಮ್ ಸಾಗರ್ ಮಹಾರಾಜರು ರಚನೆ ಮಾಡಿದ್ದಾರೆ. ಇದರ ಪೂರ್ಣ ಅರ್ಥವನ್ನು ನಾವು ಪಂಚಪರಮೇಷ್ಠಿಯಲ್ಲಿ ಅಧ್ಯಾಯವಿದೆಯಲ್ಲ, ಪಂಚಪರಮೇಷ್ಠಿಗಳ ಮೂಲಗುಣ ಅಂಥೇಳಿ, ಅದರಲ್ಲಿ ನಾವು ಪೂರ್ಣವರ ಮೂಲಗುಣಗಳನ್ನ ತಿಳಿದುಕೊಳ್ಳೋಣ. ಆದರೆ ಇದರಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡಿಕೊಳ್ಳಬಹುದು. ಇನ್ನು ಪಾಠ 2, ಮೊದಲನೇ ಪಾಠ ಪ್ರಾರ್ಥನೆ ಇರೋದ್ರಿಂದ ಇನ್ನು 2ನೇ ಪಾಠಗಳನ್ನು ನಾವು ಡೈರೆಕ್ಟ್ವಾಗಿ ಹೋಗೋಣ. ಇದರಲ್ಲಿ ಹೇಳಿದ್ದಾರೆ ಪಂಚಪರಮೇಷ್ಠಿಗಳ ಮೂಲಗುಣಗಳು. ಪಂಚಪರಮೇಷ್ಠಿಗಳ ಮೂಲಗುಣಗಳು ಅಂದರೆ ಏನು, ಪಂಚಪರಮೇಷ್ಠಿ ಅಂದರೇನು, ಅವರಿಗೆ ಎಷ್ಟು ಮೂಲಗುಣಗಳಿರ್ತವೆ, ಅದನ್ನು ನಾವು ಈ ಪಾಠದ ಮುಖಾಂತರ ತಿಳಿದುಕೊಳ್ಳೋಣ. ಮೊದಲು ನಾವು ಪರಮೇಷ್ಠಿ ಎಂದರೇನು ಅದನ್ನು ತಿಳಿದುಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ. ಪರಮೇಷ್ಠಿ ಅಂಥೇಳಿ ಯಾರಿಗೆ ಹೇಳಿದ್ದಾರೆ? ಯಾರು ಆತ್ಮನ ಶ್ರೇಷ್ಠ ಪದ ಮತ್ತು ಗುಣಗಳಲ್ಲಿ, ಯಾರು ಆತ್ಮನ ಪದ ಮತ್ತು ಗುಣಗಳಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠರಾಗಿದ್ದಾರೆ,
ರಾಜ ಮಹಾರಾಜ ಹಾಗೂ ಇಂದ್ರಾದಿಗಳು ಯಾರಿಗೆ ತಲೆಬಾಗುತ್ತಾರೋ ಅವರನ್ನು ಪರಮೇಷ್ಠಿಗಳು ಎನ್ನುತ್ತೇವೆ. ಅಂದರೆ ಯಾರ ಹತ್ರ ಇಲ್ಲದ್ರ ಯಾರ ಆತ್ಮದಲ್ಲಿ ಆತ್ಮದ ಶ್ರೇಷ್ಠ ಪದವನ್ನು ಹೊಂದಿದ್ದಾರೆ ಮತ್ತು ಶ್ರೇಷ್ಠ ಗುಣಗಳನ್ನು ಹೊಂದಿದ್ದಾರೆ, ಅವರಿಲ್ಲದ್ರೆ ಅವರಿಗೆ ಪರಮೇಷ್ಠಿ ಅಂಥೇಳಿ ಕರಿತೀವಿ. ಯಾರು ಪರಮ ಪದದಲ್ಲಿ ಅಂದರೆ ಶ್ರೇಷ್ಠವಾದ ಪದದಲ್ಲಿ ಸ್ಥಿತರಾಗಿದ್ದಾರೆ, ಅವರಿಗಿಲ್ಲದ್ರೆ ನಾವು ಪರಮೇಷ್ಠಿ ಅಂಥೇಳಿ ಹೇಳಿದ್ದೇವೆ. ಶ್ರೇಷ್ಠ ಪದ ಯಾವುದು ಬಂತು? ದೇವ ಮತ್ತು ಗುರುವಿನ ಪದದಲ್ಲಿ ಯಾರು ಸ್ಥಿತರಾಗಿದ್ದಾರೆ. ದೇವ ಯಾವ ರೀತಿ ಇರಬೇಕು? ಯಾರು ವೀತರಾಗ, ಸರ್ವಜ್ಞ ಮತ್ತು ಹಿತೋಪದೇಶಿ ಈ ಮೂರರಿಂದ ಕೂಡಿರ್ತಾರೆ ಅವರಿಗೆ ವೀತರಾಗ ದೇವ ಅಂಥೇಳಿ ಹೇಳಿದ್ದಾರೆ. ಮತ್ತು ಗುರು ಅಂದರೆ 24 ಪರಿಗ್ರಹಗಳಿಂದ ಯಾರು ಸಹಿತರಾಗಿದ್ದಾರೆ ಅವರಿಗೆ ಗುರು ಅಂಥೇಳಿ ಕರೀತಾರೆ. ಈ ಯಾರು ಶ್ರೇಷ್ಠ ಪದದಲ್ಲಿದ್ದಾರೆ ಅಂದರೆ ದೇವ ಮತ್ತು ಗುರುವಿನ ಪದದಲ್ಲಿದ್ದಾರೆ ಅವರಿಗಿಲ್ಲಾದರೆ ನಾವು ಪರಮೇಷ್ಠಿ ಅಂಥೇಳಿ ಕರಿತೀವಿ. ಅವರಿಲ್ಲಾದ್ರೆ ದೊಡ್ಡ ದೊಡ್ಡ ರಾಜ ಮಹಾರಾಜ ಇಂದ್ರಾದಿ ದೇವತೆಗಳು ಚಕ್ರವರ್ತಿ ಇವರಿಂದ ಕೂಡ ಅವರು ಏನಿದ್ದಾರೆ ವಂದಿತರಾಗಿದ್ದಾರೆ. ಹಾಗಾಗಿ ಅವರನ್ನು ನಾವು ಪರಮೇಷ್ಠಿ ಅಂಥೇಳಿ ಕರಿತೀವಿ. ಅಂದರೆ ಇದರಲ್ಲಿ ಒಂದು ಉದಾಹರಣೆ ತೆಗೆದುಕೊಳ್ಬೇಕಂದ್ರೆ ಚಕ್ರವರ್ತಿ ಎಲ್ಲರಿಗಿಂತ ದೊಡ್ಡ ಮನುಷ್ಯ ಭರತ ಚಕ್ರವರ್ತಿ. ಚಕ್ರವರ್ತಿಗಳು ಯಾರು ಇರ್ತಾರಲ್ಲ ಅವರೆಲ್ಲೂ ಮಹಾಪುರುಷರು. ಈ ಮಹಾಪುರುಷರು ಹೋಗಿ ಏನು ಮಾಡ್ತಾರೆ, ತಮ್ಮ ಯಾರು ತೀರ್ಥಂಕರ ಇರ್ತಾರೆ ಅವರ ಬಳಿ ಹೋಗಿ ಇಲ್ಲಾದರೆ ನತಮಸ್ತಕವಾಗಿ ಅವರ ಮುಂದೆ ಎಷ್ಟು ಚಕ್ರರತ್ನವನ್ನು ಪ್ರಾಪ್ತ ಮಾಡಿಕೊಂಡಂಥ ಮನುಷ್ಯರು ಸಹ ಅಲ್ಲಿ ಹೋಗಿ ದೇವರ ಮುಂದೆ ತಲೆಬಾಗಿ ನಿಂತುಕೊಳ್ತಾರೆ. ಹಾಗಾಗಿ ಅವರನ್ನು ನಾವು ಏನಂತೀವಿ, ಪರಮೇಷ್ಠಿ ಅಂಥೇಳಿ ಕರಿತೀವಿ. ಈಗ ಅದರಲ್ಲಿ ನಾವು ಅರ್ಯಂತ ಪರಮೇಷ್ಠಿಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಅರ್ಯಂತ ಪರಮೇಷ್ಠಿ ಅಂಥೇಳಿ ಯಾರಿಗೆ ಅಂತಾರೆ ಮತ್ತು ಅವರ ಹತ್ತಿರ ಇರುವಂಥ ಮೂಲ ಗುಣಗಳು ಎಷ್ಟು ಇವೆ ಅಂಥೇಳಿ ನಾವು ಇವತ್ತು ತಿಳಿದುಕೊಳ್ಳೋಣ. ಅರ್ಯಂತ ಪರಮೇಷ್ಠಿ ಜ್ಞಾನಾವರಣ, ದರ್ಶನಾವರಣ, ಮೋಹನೀಯ ಮತ್ತು ಅಂತರಾಯ ಎಂಬ 4 ಘಾತಿ ಕರ್ಮವನ್ನು ಯಾರು ಗೆದ್ದಿರುತ್ತಾರೆ, 46 ಮೂಲ ಗುಣಗಳನ್ನು ಹೊಂದಿರುತ್ತಾರೆ, 18 ದೋಷಗಳಿಂದ ರಹಿತರಾಗಿರ್ತಾರೆ, ಅವರಿಗೆ ಅರಿಹಂತ ಪರಮೇಷ್ಠಿ ಅಂತ ಹೇಳಿ ಕರೀತಾರೆ. ಯಾರಿಲ್ಲದ್ರ 4 ಘಾತಿ ಕರ್ಮಗಳನ್ನ ಯಾರು ನಾಶ ಮಾಡಿದ್ದಾರೆ ಅವರಿಗೆ ನಾವು ಅರಿಹಂತ ಪರಮೇಷ್ಠಿ ಅಂತ ಹೇಳಿ ಕರಿತೀವಿ. 4 ಘಾತಿ ಕರ್ಮಗಳು ಯಾವುವು? ಜ್ಞಾನಾವರಣ, ದರ್ಶನಾವರಣ, ಮೋಹನೀಯ ಮತ್ತು ಅಂತರಾಯ. ಈ 4 ಘಾತಿ ಕರ್ಮಗಳನ್ನು ಯಾರು ನಾಶ ಮಾಡಿದ್ದಾರೆ ಮತ್ತು ಅವರು 18 ದೋಷಗಳಿಂದ ರಹಿತರಾಗಿದ್ದಾರೆ, ಸರ್ವಜ್ಞ ಕೂಡ ಆಗಿದ್ದಾರೆ. ವೀತರಾಗಿ ಅಂದರೆ ಯಾರ ಹತ್ರ ರಾಗವಿಲ್ಲ ಅಂದರೆ ರಾಗವನ್ನು ಜಯಿಸಿದ್ದಾರೆ ಅವರಿಗೆ ನಾವು ಅರಿಹಂತ ಪರಮೇಷ್ಠಿ ಅಂತೀವಿ. ರಾಗವು ಎಷ್ಟನೇ ಗುಣಸ್ಥಾನದವರೆಗಿರುತ್ತೆ? 12. ಮೋಹನೀಯ ಕರ್ಮ ಎಲ್ಲಿಯವರೆಗೆ ಇರುತ್ತೆ ಅಂದರೆ 10ನೇ ಗುಣಸ್ಥಾನವರೆಗೆ ಇರುತ್ತೆಲ್ಲ. ಹಾಗಾಗಿ ರಾಗವು ಕೂಡ 10ನೇ ಗುಣಸ್ಥಾನದವರೆಗಿರುತ್ತೆ. ಈ ರಾಗವನ್ನು ಯಾರು ನಾಶ ಮಾಡಿ 12ನೇ ಗುಣಸ್ಥಾನಕ್ಕೆ ಹೋಗಿದ್ದಾರೆ ಅವರಿಗೆ ನಾವು ವೀತರಾಗಿ ಅಂಥೇಳಿ ಕರಿತೀವಿ. ಮತ್ತು ಅವರ ಹತ್ರ ಇಲ್ಲದ್ರೆ ಮುಂದೆ 13ನೇ ಗುಣಸ್ಥಾನಕ್ಕೆ ಹೋದ ನಂತರ ಕೇವಲ ಜ್ಞಾನವೂ ಸಹ ಪ್ರಾಪ್ತವಾಗುತ್ತೆ. ಈ ಸರ್ವಜ್ಞ ಅಂದರೆ ಕೇವಲ ಜ್ಞಾನ ಯಾರಿಗೆ ಪ್ರಾಪ್ತ ಆಗಿದೆ ಅವರಿಗೆ ನಾವು ಸರ್ವಜ್ಞ ಅಂತ ಹೇಳಿ ಹೇಳ್ತೇವೆ. ಮತ್ತು ಅವರೇ ನಮಗೆ ಹಿತೋಪದೇಶವನ್ನು ಮಾಡ್ತಾರೆ. ಅಂದರೆ ನಮ್ಮ ಹಿತಕ್ಕೆ ಯಾವುದು ಬೇಕಲ್ಲ ಅದನ್ನು ಮಾತ್ರ ಉಪದೇಶ ಮಾಡ್ತಾರೆ. ಅಂದರೆ ಮೋಕ್ಷ ಮಾರ್ಗ ಯಾವ ರೀತಿ ಇದೆ, ಮೋಕ್ಷಕ್ಕೆ ಹೋಗುವ ಪದ್ಧತಿ ಏನು ಅನ್ನೋದನ್ನು ಎಲ್ಲ ಯಾರು ನೋಡ್ಕೋತಾರೆ? ಅರಿಹಂತ ಪರಮೇಷ್ಠಿಗಳು ನಮಗೆ ಗೈಡೆನ್ಸ್ ಮಾಡ್ತಾರೆ. ಇನ್ನು ಅರಿಹಂತ ಪರಮೇಷ್ಠಿಗಳಿಗೆ ಎಷ್ಟು ಮೂಲಗುಣಗಳು ಇವೆ ಅನ್ನೋದನ್ನು ಇಲ್ಲಿ ನಾವು ದೋಹೆಯ ಮುಖಾಂತರ ನೋಡಿಕೊಳ್ಳೋಣ. 34 अतिशय सहित प्रातिहार्य पुनियाट
अनंत चतुष्टय गुण सहित ये 46 पाठ। 10 अतिशय है जन्म के 10 ही केवल ज्ञान। 14 होते देवकृत ಅತಿಶಯ 34 ಜಾನ್. ಅಂದರೆ ಇಲ್ಲೇನು ಹೇಳಿದ್ದಾರೆ, ಅರಿಯಂತ ಪರಮೇಷ್ಠಿಗಳ ಮೂಲ ಗುಣಗಳು. ಅರಿಯಂತ ಪರಮೇಷ್ಠಿಗಳಿಗೆ ಎಷ್ಟು ಮೂಲ ಗುಣ ಇರ್ತವೆ? 46 ಮೂಲ ಗುಣಗಳು ಇರುತ್ತವೆ. ಅದರಲ್ಲಿ 34 ಅತಿಶಯ ಹಾಗೂ 8 ಪ್ರಾತಿಹಾರ್ಯ ಮತ್ತು ಅನಂತ ಚತುಷ್ಟಯ 4. ಈ ರೀತಿ ಎಲ್ಲವೂ ಕೂಡಿ ಎಷ್ಟಾಗುತ್ತೆ? 46 ಮೂಲ ಗುಣಗಳಾಗುತ್ತವೆ. ಆ 34 ಅತಿಶಯ ಯಾವುವು? 10 ಜನ್ಮದ ಅತಿಶಯಗಳು, 10 ಕೇವಲ ಜ್ಞಾನದ ಅತಿಶಯಗಳು ಮತ್ತು 14 ದೇವಕೃತ ಅತಿಶಯಗಳು. ಈ ರೀತಿ ಇಲ್ಲಾದರೆ ಅನಂತ ಪರಮೇಷ್ಠಿಗಳಿಗೆ 46 ಮೂಲ ಗುಣಗಳು ಇರುತ್ತವೆ. ಇನ್ನು ಮುಂದೆ ನಾವು ನೋಡಿಕೊಳ್ಳಬಹುದು ಇನ್ನು ಜನ್ಮದ 10 ಅತಿಶಯಗಳು ಯಾವುವು, ಅದರ ಬಗ್ಗೆ ಸವಿಸ್ತರವಾಗಿ ನಾವು ತಿಳಿದುಕೊಳ್ಳೋಣ. ಅದನ್ನು ಒಂದು ದೋಹೆಯ ಮುಖಾಂತರ ಇಲ್ಲಾದರೆ ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. अतिशय रूप सुगंध तन नाही पसेव निहार। प्रिय हित वचन अतुल्य बल रुधिर श्वेत आकार। लक्षण सहसरु आट तन समचतुस्क संतान। वज्र ऋषभ नाराज जो ये जन्म 10 ಜಾನ್. ಅಂದರೆ ಅದನ್ನು ನಾವು ಇಲ್ಲಿ ಹೇಳ್ಬೋದು, ಅರಿಯಂತ ಭಗವಂತರಿಗೆ ಎಷ್ಟು 10 ಜನ್ಮದ ಅತಿಶಯಗಳಿರ್ತವೆ. ಈ ಜನ್ಮದ 10 ಅತಿಶಯಗಳು ಯಾವ್ಯಾವು ಅಂಥೇಳಿ ನಾವು ನೋಡಿಕೊಳ್ಳೋಣ. ಇಲ್ಲಿ ಅರಿಹಂತ ಭಗವಾನರ ಶರೀರ ಹುಟ್ಟುತ್ತಲೇ ಬಹಳ ಸುಂದರ ಮತ್ತು ಸೌಷ್ಟಾಂಗಯುಕ್ತವಾಗಿರುತ್ತದೆ. ಅಂದರೆ ಅರಿಹಂತ ಭಗವಂತರ ಶರೀರವು ಇಷ್ಟೊಂದು ಸುಂದರವಾಗಿರುತ್ತದೆ. ಆ ಸುಂದರತೆಯನ್ನು ನೋಡಿ ಎಲ್ಲರೂ ಮಂತ್ರಮುಗ್ಧರಾಗುತ್ತಾರೆ. ಅಷ್ಟೊಂದು ಅವರು ಸುಂದರವಾಗಿರುತ್ತಾರೆ. 1 ಇಂಚು ಆ ಕಡೆನೂ ಇಲ್ಲ, 1 ಇಂಚು ಈ ಕಡೆನೂ ಇಲ್ಲ, ಆ ರೀತಿ ಇಲ್ಲಾದ್ರೆ ಸಮಚತುರಸ್ರ ಸಂಸ್ಥಾನವನ್ನು ಹೊಂದಿದಂಥ ಅವರ ಶರೀರವಾಗಿರುತ್ತದೆ. ಅಂದರೆ ಕಿವಿ ಎಷ್ಟು ಬೇಕು ಅಷ್ಟೇ ಇರುತ್ತವೆ, ಮೂಗು ಎಷ್ಟು ಬೇಕು ಅಷ್ಟೇ ಇರುತ್ತೆ. ಆಮೇಲೆ ನಮ್ಮ ಕೈ ಕಾಲು ಈ ಯಾವ ಅಂದರೆ ನಮ್ಮ ಪ್ರತಿಯೊಂದು ಅಂಗಗಳು ಸಮವಾಗಿ ಇರುತ್ತವೆ. ಆಮೇಲೆ ಮತ್ತು ಅಷ್ಟೊಂದು ಸುಂದರವಾಗಿ ಕೂಡ ಇರುತ್ತವೆ. ಅವರ ಶರೀರವು ಸುಗಂಧಯುಕ್ತವಾಗಿರುವುದು. ಅವರ ಶರೀರದಿಂದ ಯಾವುದೇ ರೀತಿಯ ದುರ್ಗಂಧವು ಬರೋದಿಲ್ಲ. ಅವರ ಶರೀರವು ಸುಗಂಧವಾಗಿ, ಅವರು ಹೋಗಬೇಕಾದ್ರೆ ಇಷ್ಟೊಂದು ಅಂದರೆ ಸುಗಂಧ ವಾಸ ಬರೋದ್ರಿಂದ ಏನಾಗುತ್ತೆ, ಮನಸ್ಸು ಪ್ರಫುಲ್ಲಿತ ಆಗುತ್ತೆ. ಆ ರೀತಿ ಅವರು ನಡೆಯೋದ್ರಿಂದ ಏನಾಗುತ್ತೆ, ಅಲ್ಲಿದ್ದಂಥ ಎಷ್ಟು 112 ಯೋಜನದವರೆಗೆ ಅವ್ರ ಪೂರ್ಣ ಎಲ್ಲ ಸುಭಿಕ್ಷತೆಯಿಂದ ಕೂಡಿರುತ್ತೆ. ಅಷ್ಟೊಂದಿಲ್ಲಾದ್ರೆ ಏನಾಗುತ್ತೆ, ಅವ್ರದ್ದು ಅತಿಶಯ ಇರುತ್ತದೆ. ಇವರ ಶರೀರದಿಂದ ಬೆವರು ಬರುವುದಿಲ್ಲ. ಇವರ ಶರೀರದಿಂದ ಬೆವರು ಸಹಿತ ಬರೋದಿಲ್ಲ. ಮತ್ತೆ ಮಲಮೂತ್ರವೂ ಇರುವುದಿಲ್ಲ, ಮಲಮೂತ್ರ ಸಹಿತ ಇರೋದಿಲ್ಲ. ಅಂದ್ರೆ ತಿಂದಂತ ಆಹಾರವು ಅವರಿಗೆ ರಕ್ತವಾಗಿ ಪರಿವರ್ತನೆ ಆಗುತ್ತೆ, ಅದು ಮಲಮೂತ್ರದಲ್ಲಿ ಪರಿವರ್ತನೆ ಹೊಂದೋದಿಲ್ಲ. ಅಂದ್ರೆ ಇವರಿಗೆ ಮಲಮೂತ್ರ ಇರೋದಿಲ್ಲ, ಬೆವರು ಸಹ ಇರೋದಿಲ್ಲ, ಮತ್ತು ಸುಂದರವಾದಂತ ಶರೀರ ಇರುತ್ತೆ, ಮತ್ತು ಇವರಿಗೆ ಬೆವರು ಸಹ ಬರೋದಿಲ್ಲ. ಅವರ ಶರೀರಕ್ಕಿಂತ ಹೆಚ್ಚು ಮಧುರ ವಚನವನ್ನು ನುಡಿಯುತ್ತಾರೆ. ಅಂದ್ರೆ ಅವರು ಎಲ್ಲರಿಗಿಂತ ಹೆಚ್ಚು ಮಧುರ ವಚನವನ್ನು ನುಡಿಯುತ್ತಾರೆ. ಅವರು ಹಿತಮಿತ ಪ್ರಿಯವಾದ ವಚನವನ್ನ ಯಾರು ಅರಿಯಂತ ಪರಮೇಶ್ವರಿಗಳಿರ್ತಾರಲ್ಲ, ಅವರಿಂದ ನಾವು ಯಾವಾಗಲೂ ಹಿತ ಮಿತ ಹಾಗೂ ಪ್ರಿಯ ವಚನವನ್ನ ಕೇಳ್ಬೋದು. ಅವರಿಗೆ ಕಠೋರವಾದಂತ ಶಬ್ದಗಳು ಎಂದು ಕೂಡ ಅವರ ಹತ್ತಿರ ಬರೋದಿಲ್ಲ. ಅವರ ಶರೀರದಲ್ಲಿ ಅತುಲ ಬಲವಿರುತ್ತದೆ. ಅತುಲ ಅಂದ್ರೆ ಅತ್ಯಂತ ಬಲವಿರುತ್ತದೆ. ಅವ್ರ ಹತ್ರ ವಜ್ರವೃಷಭ ನಾರಾಜ ಸಂವಹನ ಇರೋದ್ರಿಂದ ಅವ್ರ ಹತ್ರ ವಜ್ರವು ಸಹ ಪುಡಿ ಪುಡಿಯಾಗಿ ಹೋಗುವಂತ ಅವ್ರ ಹತ್ರ
ಅಷ್ಟೊಂದು ಶಕ್ತಿ ಇರುತ್ತೆ. ಇವರ ರಕ್ತ ಹಾಲಿನಂತೆ ಬಿಳುಪಾಗಿರುತ್ತದೆ. ಇವರ ರಕ್ತ ಕೂಡ ಯಾವ ರೀತಿ ಇರುತ್ತೆ? ಹಾಲಿನಂತೆ ಬಿಳುಪಾಗಿರುತ್ತೆ, ಅಂದ್ರೆ ಬಿಳಿಯಾಗಿರುತ್ತದೆ. ನಮ್ಮ ಶರೀರವು ಏನಾಗುತ್ತೆ? ನಮ್ಮ ಶರೀರದಲ್ಲಿ ರಕ್ತವು ಕೆಂಪಾಗಿರುತ್ತದೆ, ಆದರೆ ಅವರ ಶರೀರದಲ್ಲಿ ರಕ್ತವು ಬಿಳಿಯಾಗಿರುತ್ತದೆ. ಕಾರಣ ಏಕೆಂದರೆ ಬಿಳಿ ರಕ್ತವು ಇರೋದ್ರಿಂದ ಅವರಲ್ಲಿ ಮಮತ್ವವು ಹೆಚ್ಚಾಗಿರುತ್ತದೆ. ಮಮತೆಯು ಅಂದ್ರೆ ಪ್ರತಿ ಜೀವಿಯ ಪ್ರತಿಯು ಅವರಿಗೆ ಮಮತೆಯು ಇರುತ್ತೆ. ಹಾಗಾಗಿ ಅವರ ಹಿತಮಿತ ಪ್ರಿಯ ವಚನವನ್ನ ಅವರು ಬಳಕೆ ಮಾಡ್ತಾರೆ. ಅದೇ ರೀತಿ ಇಲ್ಲಾದ್ರೆ ಅವರ ರಕ್ತವು ಸಹ ಬಿಳಿಯಾಗಿರುತ್ತೆ. ಅವರ ಶರೀರವು 1008 ಶುಭ ಲಕ್ಷಣಗಳಿಂದ ಕೂಡಿರುತ್ತದೆ. ಅವರ ಶರೀರ ಏನಿದೆ ಅಲ್ಲ 1008 ಶುಭ ಲಕ್ಷಣಗಳಿಂದ ಕೂಡಿರುತ್ತದೆ. ಅವರ ಸಮಚತುಷ್ಕ ಸಂಸ್ಥಾನವಿರುತ್ತದೆ. ಅಂದ್ರೆ ಅವರ ಸಮಚತುಷ್ಕ ಸಂಸ್ಥಾನ ಅವರ ಹತ್ರ ಇರುತ್ತೆ. ಅಂದ್ರೆ ಪೂರ್ಣ ಅಂಗ ಎಲ್ಲ ಏನಾಗುತ್ತೆ? ಪ್ರತಿಯೊಂದು ಅಂಗವೂ ಕೂಡ ಸಮ ಇರುತ್ತದೆ. ಮತ್ತು ಅವರದ ಶರೀರದ ಮೂಳೆಗಳು ವಜ್ರದಂತೆ ಇರುತ್ತವೆ. ಅವ್ರ ಮೂಳೆ ಏನಿರ್ತಾವಲ್ಲ ಅವು ವಜ್ರದಂತೆ ಕಠಿಣವಾಗಿರುತ್ತವೆ. ನಮ್ಮ ಶರೀರದ ಮೂಳೆಗಳು ಯಾವ ರೀತಿ ಇರುತ್ತೆ? ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಆಗಲಿ ಅಥವಾ ಏನಾದ್ರೂ ನಾವು ಬಿದ್ರೆ ಪುಡಿ ಪುಡಿಯಾಗಿ ಹೋಗ್ತವೆ. ಆದರೆ ಅವರ ಶರೀರ ಪುಡಿ ಪುಡಿ ಆಗಿರೋದಿಲ್ಲ. ಇದಕ್ಕಾಗಿ ಒಂದು ಉದಾಹರಣೆ ಕೂಡ ಇದೆ. ಹನುಮಂತನಿದ್ದಲ್ಲ, ಹನುಮಂತನನ್ನು ದೇವ ವಿಮಾನದಲ್ಲಿ ಕೂಡಿಸ್ಕೊಂಡು ಏನ್ ಮಾಡ್ತಾ ಇದ್ರು? ಹನುಮಂತನನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾ ಇದ್ರು. ಆವಾಗಿಲ್ಲಾದ್ರೆ ಏನಾಗುತ್ತೆ? ಹನುಮಂತನು ಆ ಕಡೆ ಈ ಕಡೆ ಅಲಗಾಡುತ್ತಲೇ ಅವನು ಏನಾಗ್ತಾನೆ? ಮೇಲಿನಿಂದ ಕೆಳಗೆ ಬೀಳ್ತಾನೆ. ಬೀಳೋದ್ರಿಂದ ಕಲ್ಲು ಪುಡಿ ಪುಡಿ ಆಗುತ್ತೆ, ಆದ್ರೆ ಹನುಮಂತನಿಗೆ ಯಾವುದೇ ರೀತಿಯ ಸ್ವಲ್ಪವೂ ಕೂಡ ಪೆಟ್ಟಾಗೋದಿಲ್ಲ. ಈ ರೀತಿ ಇಲ್ಲದ್ರೆ ನಾವು ತಿಳಿಯಬಹುದು ಇವರ ಶರೀರವು ವಜ್ರದಂತೆ ಯಾವ ರೀತಿ ಕಠಿಣವಾಗಿರುತ್ತವೆ ಅಂತ ಹೇಳಿ ನಾವು ತಿಳಿಯಬಹುದು ಇದರಿಂದ. ಇನ್ನು ಮುಂದೆ ಕೇವಲ ಜ್ಞಾನದ 10 ಅತಿಶಯಗಳು. ಜನ್ಮದ 10 ಅತಿಶಯಗಳು ಅರ್ಥವಾಯ್ತಲ್ಲ? ಜನ್ಮದ 10 ಅತಿಶಯಗಳು ಭಗವಾನರ ಶರೀರವು ಸುಂದರವಾಗಿರುತ್ತದೆ ಮತ್ತು ಸುಗಂಧಯುಕ್ತವಾಗಿರುತ್ತದೆ. ಇವರಿಗೆ ಬೆವರು ಇರೋದಿಲ್ಲ, ಮಲಮೂತ್ರವೂ ಇರೋದಿಲ್ಲ, ಮತ್ತು ಇವರು ಹಿತಮಿತ ಪ್ರಿಯ ವಚನಗಳನ್ನ ಆಡ್ತಾರೆ, ಮತ್ತು ಇವರ ಹತ್ರ ಅತ್ಯಂತ ಬಲ ಇರುತ್ತದೆ, ಮತ್ತು ಸಮಚತುರಸ್ರ ಸಂಸ್ಥಾನ ಇರುತ್ತೆ, ಮತ್ತು ವಜ್ರ ಶಮನ ಆರಾಚ ಸಂವನ್ನ ಇರುತ್ತೆ. 1008 ಲಕ್ಷಣಗಳಿಂದ ಕೂಡಿರ್ತಾರೆ, ಮತ್ತು ಇವರ ರಕ್ತವು ಬೆಳಪಾಗಿರುತ್ತೆ. ಇದು ಎಲ್ಲರಿಗೆ ಅರ್ಥವಾಯ್ತಲ್ಲ? ಈ ರೀತಿ ಅವರಿಗೆ ಜನ್ಮದ 10 ಅತಿಶಯಗಳು ಅವ್ರ ಹತ್ರ ಇರುತ್ತವೆ. ಇನ್ನು ಮುಂದೆ ಕೇವಲ ಜ್ಞಾನದ 10 ಅತಿಶಯಗಳು. ಕೇವಲ ಜ್ಞಾನದ 10 ಅತಿಶಯಗಳು ಯಾವುವು ಅಂತ ಹೇಳಿ ನಾವು ತಿಳಿದುಕೊಳ್ಳೋಣ. ಅದನ್ನು ಒಂದು ದೋಹೆಯ ಮುಖಾಂತರ ಮೊದಲು ತಿಳಿದುಕೊಂಡು ಆಮೇಲೆ ಅದರ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಯೋಜನ ಶತೈಕ ಮೇ ಸುಕವಿ सुबीक गगन गमन मुखचार नहीं अदया उपसर्ग नहीं नाही कवलाहार सब विद्या ईश्वर पनो नहीं बड़े नक केश अनिमिष द्रग छाया रहित दश केवल के वेश. ಅಂದ್ರೆ ಇಲ್ಲಿ ಕೇವಲ ಜ್ಞಾನದ 10 ಅತಿಶಯಗಳು ಯಾವ್ಯಾವು ಅಂತ ಹೇಳಿದ್ದಾರೆ. ಅರಿಯಂತರಿಗೆ ಕೇವಲ ಜ್ಞಾನವಾಗುತ್ತಿದ್ದಂತೆ ಎಲ್ಲಿ ಭಗವಂತರಿರುತ್ತಾರೋ ಅಲ್ಲಿಯ ಸುತ್ತಮುತ್ತಲಿನ ಸ್ಥಾನವು 100 ಯೋಜನದವರೆಗೆ ಸುಭಿಕ್ಷತೆ ಇರುತ್ತದೆ. ಅಂದ್ರೆ ಅರಿಯಂತ ಭಗವಂತರಿಗೆ ಕೇವಲ ಜ್ಞಾನ ಆದ ತಕ್ಷಣ ಇವರದ ಸುತ್ತಮುತ್ತಲಿನ ಪರಿಸರ ಏನಿರುತ್ತದಲ್ಲ ಅದು 100 ಯೋಜನದವರೆಗೆ ಸುಭಿಕ್ಷತೆಯನ್ನು ಹೊಂದಿರುತ್ತೆ. ಸುಭಿಕ್ಷತೆ ಅಂದ್ರೆ ಅದರಲ್ಲಿ ಯಾವುದೇ ಕಷ್ಟ ನಷ್ಟಗಳು ಬರೋದಿಲ್ಲ, ಸುಖದಿಂದ ಕೂಡಿದಂತ ಪರಿಸರ ವಾತಾವರಣವೂ ಇರುತ್ತದೆ.
ಮತ್ತು ಆಕಾಶದಲ್ಲಿ ಗಮನ ಮಾಡುತ್ತಾರೆ. ಅವರು 4 ಅಂಗುಲ ಅಂದ್ರೆ 4 ಇವು ಅಂಗುಲ ಅಂದ್ರೆ ಬೆರಳುಗಳಿವೇನಿದೆಯಲ್ಲ ಇಷ್ಟು ಬಿಟ್ಟಿಲ್ಲದ್ರೆ ಅವರು ಆಕಾಶದಲ್ಲಿ ಗಮನ ಮಾಡ್ತಾರೆ. ಭೂಮಿಯಿಂದ ಇಷ್ಟು ಮೇಲೆ ಇರ್ತಾರೆ. ಮತ್ತು ದರ್ಶನ ಮಾಡಲು ಬರುವವರನ್ನು 4 ಕಡೆಯಿಂದಲೂ ದರ್ಶನ ಮಾಡಬಹುದು. ನೀವು ಒಂದ್ ವೇಳೆ ಸಮೋಷಂದಾಗ ದರ್ಶನ ಮಾಡಕ್ ಹೋದ್ರಿ ಅಂದ್ರೆ ಏನಾಗತ್ತೆ, ನಿಮಗೆ 4 ಕಡೆಯಿಂದ ಅವರ ಪ್ರತಿಬಿಂಬವು ಕಾಣುತ್ತೆ. ಹಾಗಾಗಿ ನೀವು 4 ಕಡೆಯಿಂದಲೂ ಕೂಡ ದರ್ಶನ ಮಾಡಬಹುದು. ಇವರ ಶರೀರದಿಂದ ಜೀವಿಗೂ ಹಿಂಸೆ ಆಗೋದಿಲ್ಲ. ಇವರ ಶರೀರದಿಂದ ಯಾವ ಜೀವಕ್ಕೂ ಕೂಡ ಹಿಂಸೆ ಆಗೋದಿಲ್ಲ. ಅಂದರೆ ಇವರು ನಡೆದ್ರು ಕೂಡ ಯಾವುದೇ ಜೀವ ಹಿಂಸೆ ಇಲ್ಲಿ ಆಗೋದಿಲ್ಲ. ನಾವು ನಡೆಯುವಾಗ ಏನಾಗುತ್ತೆ, ಕೆಲವೊಂದು ಸಣ್ಣ ಸಣ್ಣ ಕ್ರಿಮಿಗಳಿದ್ರೆ, ಇರುವೆಗಳಿದ್ರೆ ಅದ್ರ ಮೇಲೆ ನಾವು ಕಾಲಿಟ್ರೆ ಏನಾಗತ್ತೆ, ಅದ್ರ ಹಿಂಸೆಯು ಕೂಡ ಆಗ್ಬೋದು. ಅಂದ್ರೆ ಅಲ್ಲೇ ಅದು ಮರಣವನ್ನು ಹೊಂದಬಹುದು. ಆದರೆ ಸೂಕ್ಷ್ಮ ಜೀವಿಗಳು ಕೂಡ ಇವರ ಶರೀರದಿಂದ ಆಘಾತಕ್ಕೆ ಒಳಗಾಗೋದಿಲ್ಲ. ಹಾಗಾಗಿ ಇವರ ಶರೀರದಿಂದ ಯಾವುದೇ ಹಿಂಸೆಯು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇವರ ಮೇಲೆ ಯಾರು ಉಪಸರ್ಗ ಮಾಡಲು ಸಾಧ್ಯವಿಲ್ಲ. ಇವರ ಮೇಲೆ ಕೇವಲ ಜ್ಞಾನವಾದ ನಂತರ ಇವರಿಗೆ ಯಾರು ಉಪಸರ್ಗ ಮಾಡಲು ಸಾಧ್ಯವಿಲ್ಲ. ಕೇವಲ ಜ್ಞಾನ ಆಗುವಕ್ಕಿಂತ ಮುಂಚೆ ಉಪಸರ್ಗ ಆಗಬಹುದು, ಆದರೆ ಕೇವಲ ಜ್ಞಾನವಾದ ನಂತರ ಉಪಸರ್ಗ ಆಗ್ಲಿಕ್ಕೆ ಸಿಗೋದಿಲ್ಲ. ಏಕೆಂದರೆ ಅವರ ಶರೀರದಿಂದವು ಪೂರ್ಣ 4 ಅಂಗುಲದವರೆಗೆ ಅವರಿಗೆ ಯಾವುದೇ ಪದಾರ್ಥವು ಕೂಡ ಅವರ ಹತ್ತಿರ ಹೋಗೋದಿಲ್ಲ. ಆಮೇಲೆ ಮುಂದೆ ಹೇಳಿದ್ದಾರೆ, ಕವಲಾಹಾರದ ಅವಶ್ಯಕತೆ ಇಲ್ಲವೇ ಇಲ್ಲ. ಇವರಿಗೆ ಇಲ್ಲದ್ರೆ ಕವಲಾಹಾರ ಅಂದ್ರೆ ನಾವು ತುತ್ತನ್ನು ಮಾಡಿ ಏನು ತಿಂತೀವಲ್ಲ ಅದಕ್ಕೆ ಕವಲಾಹಾರ ಅಂತ ಹೇಳಿದ್ದಾರೆ. ಈ ಕವಲಾಹಾರದ ಅವಶ್ಯಕತೆ ಯಾರಿಗಿಲ್ಲ? ಅರಿಯಂತ ಪರಮೇಷ್ಠಿಗಳಿಗೆ ಕವಲಾಹಾರದ ಅವಶ್ಯಕತೆ ಇಲ್ಲ. ಅಂದ್ರೆ ಇವರಿಗೆ ಯಾವ ಆಹಾರ ಇರುತ್ತೆ? ಅರಿಯಂತ ಪರಮೇಷ್ಠಿ ಆದ ನಂತರ ಇವರಿಗೆ ನೋಕರ್ಮಾಹಾರ ಇರುತ್ತೆ. ಇವರಿಗೆ ಕವಲಾಹಾರ ಇರೋದಿಲ್ಲ. ಇವರಿಗೆ ಸಮಸ್ತ ವಿದ್ಯೆ ಮತ್ತು ಶಾಸ್ತ್ರಗಳು ತಿಳಿದಿರ್ತವೆ. ಇವರಿಗೆ ಇಲ್ಲದ್ರೆ ಎಲ್ಲ ವಿದ್ಯೆ ಮತ್ತು ಶಾಸ್ತ್ರಗಳು ತಿಳಿದಿರ್ತವೆ. ಅಂದ್ರೆ ಸರ್ವಜ್ಞ ಇರೋದ್ರಿಂದ ಇವರಿಗೆ ಕೇವಲ ಜ್ಞಾನವಾದ ನಂತರ ಇವರಿಗೆ ಪೂರ್ಣ ಎಲ್ಲ 12 ದ್ವಾದಶಾಂಗದ ಜ್ಞಾನಿ ಯಾರಾಗಿರ್ತಾರೆ? ಅರಿಹಂತ ಪರಮೇಷ್ಠಿಗಳು ಆಗಿರ್ತಾರೆ. ಅಂದ್ರೆ ಪೂರ್ಣ ಮುಂದೆ ಆಗುವಂತ ಜ್ಞಾನವು ಗೊತ್ತಾಗತ್ತೆ. ಹಿಂದೆ ಆಗಿ ಹೋದಂತದ್ದು ಕೂಡ ಅವರಿಗೆ ಅರ್ಥ ಆಗತ್ತೆ. ಅವ್ರ ಹತ್ರ ಏನಾಗುತ್ತೆ, ಕನ್ನಡಿ ಅಂತೆ ಇಲ್ಲದ್ರೆ ಮುಂದೆ ಬಂದು ಹೋಗ್ತಾ ಇರತ್ತೆ. ಎಲ್ಲವೂ ವಿಷಯ ಪ್ರತಿಯೊಂದು ಕಣದ ವಿಷಯವೂ ಅವರಿಗೆ ಅರ್ಥ ಆಗುತ್ತಾ ಇರುತ್ತೆ. ಮತ್ತು ಕೇವಲ ಜ್ಞಾನವಾದ ನಂತರ ಇವರಿಗೆ ಕೂದಲು ಮತ್ತು ಉಗುರುಗಳು ಬೆಳೆಯೋದಿಲ್ಲ. ಮತ್ತು ಅವರ ಕಣ್ಣುಗಳು ಮಿಟಕಿಸುವುದಿಲ್ಲ. ಅಂದ್ರೆ ಕಣ್ಣುಗಳನ್ನ ಅವರು ಕಣ್ಣು ಮುಚ್ಚುವುದು ತೆಗೆಯುವುದು ಮಾಡ್ತೀವಲ್ಲ, ಈ ರೀತಿನೂ ಕೂಡ ಅವರಿಗೆ ಇರೋದಿಲ್ಲ. ಅವರ ಶರೀರದ ನೆರಳು ಬೀಳುವುದಿಲ್ಲ. ಅವರದ ಶರೀರದ ನೆರಳು ಏನೈತಿಲ್ಲ ಅದು ಕೂಡ ಬೀಳೋದಿಲ್ಲ. ಇವೆಲ್ಲ ಯಾವಾಗ ಕೇವಲ ಜ್ಞಾನವಾದ ನಂತರ ಇರುವಂತ 10 ಅತಿಶಯಗಳು. ಯಾವ್ಯಾವು? ಕೇವಲ ಜ್ಞಾನವಾದ ನಂತರ ಭಗವಂತರಿಗೆ 100 ಯೋಜನದವರೆಗೆ ಸುಭಿಕ್ಷತೆ ಇರುತ್ತೆ. ಮತ್ತು ಅವರೇ ಆಕಾಶದಲ್ಲಿ ಗಮನ ಮಾಡ್ತಾರೆ. ಮತ್ತು 4 ಕಡೆಯಿಂದಲೂ ಅವರನ್ನ ನಾವು ದರ್ಶನ ಮಾಡ್ಬೋದು. ಮತ್ತು ಅವರ ನಡೆಯೋದ್ರಿಂದ ಯಾವುದೇ ಜೀವಿಯ ಹಿಂಸೆ ಆಗೋದಿಲ್ಲ. ಅವರಿಂದ ಯಾವುದೇ ಜೀವಿಯ ಹಿಂಸೆ ಕೂಡ ಆಗೋದಿಲ್ಲ. ಮತ್ತು ಇವರ ಮೇಲೆ ಉಪಸರ್ಗ ಯಾರು ಮಾಡಲು ಸಾಧ್ಯವಿಲ್ಲ. ಕವಲಾಹಾರದ
ಅವಶ್ಯಕತೆ ಇಲ್ಲ, ಆಹಾರದ ಅವಶ್ಯಕತೆ ಇರೋದಿಲ್ಲ ಇವರಿಗೆ. ಮತ್ತು ಎಲ್ಲದನ್ನು ಬಲ್ಲವರಾಗಿರುತ್ತಾರೆ. ಎಲ್ಲರನ್ನೂ ಬಲ್ಲವರಾಗಿರುತ್ತಾರೆ ಅಂದ್ರೆ ಸರ್ವಜ್ಞರಾಗಿರುತ್ತಾರೆ. ಇವರ ಕೂದಲು ಮತ್ತು ಉಗುರುಗಳು ಬೆಳೆಯೋದಿಲ್ಲ ಮತ್ತು ಕಣ್ಣನ್ನು ಮಿಟುಕಿಸುವುದಿಲ್ಲ ಮತ್ತು ಶರೀರದ ನೆರಳು ಕೂಡ ಬೀಳೋದಿಲ್ಲ. ಈ ರೀತಿ ಇಲ್ಲಾದ್ರೆ ಕೇವಲ ಜ್ಞಾನದ 10 ಅತಿಶಯಗಳು ಇಲ್ಲಿ ಇರ್ತವೆ. ಇದು ಅರಿಹಂತ ಪರಮೇಶ್ವರಗಳಿಗೆ ಇರುತ್ತವೆ. ಮತ್ತೆ ದೇವಕೃತ 14 ಅತಿಶಯಗಳನ್ನು ಇವತ್ತು ನೋಡಿಕೊಳ್ಳೋಣ. ಇವತ್ತು ಅರಿಹಂತ ಪರಮೇಶ್ವರಿಗಳ ಪೂರ್ಣ 46 ಮೂಲ ಗುಣಗಳನ್ನ ತಿಳಿದುಕೊಳ್ಳೋಣ. ನಾಳೆ ಸಿದ್ಧ ಪರಮೇಶ್ವರಿ ನೋಡೋಣ. ಸ್ವಲ್ಪ ಲೇಟ್ ಆಗಿ ಶುರು ಆಗಿರೋದ್ರಿಂದ ಸ್ವಲ್ಪ 10 ನಿಮಿಷ ನಾವು ತೆಗೆದುಕೊಳ್ಳೋಣ. ದೇವಕೃತದ 14 ಅತಿಶಯಗಳು. ದೇವರಚಿತ ಹೈ 4 10 अर्ध मागधी भाष आपस माही मित्रता निर्मल दिशा आकाश होत फूल फल ऋतु सबे पृथ्वी कांच समान चरण कमल तल कमल है नभते जय जय बाण मंद सुगंध बयार पुनी गंधोदकी की वृष्टि भूमि विषय कंटक नहीं हर्षमयी सब सृष्टि धर्म चक्र आगे रहे पुनि वसु मंगल सार अतिशय श्री अरिहंत के 34 ಪ್ರಕಾರ. ದೇವಕೃತದ 14 ಅತಿಶಯಗಳು ಯಾವ್ಯಾವು? ಭಗವಾನರ ದಿವ್ಯ ಧ್ವನಿ ಅರ್ಧ ಮಾಗಧಿ ಭಾಷೆಯಲ್ಲಿ ಇರುತ್ತದೆ. ಅಂದ್ರ ಭಗವಂತರ ದಿವ್ಯ ಧ್ವನಿ ಏನು ಹೊರಡುತ್ತಲ್ಲ ಅದು ಅರ್ಧ ಮಾಗಧಿ ಭಾಷೆಯಲ್ಲಿ ಇರುತ್ತೆ. ಸಮಸ್ತ ಜೀವಿಗಳಲ್ಲಿಯೂ ಪರಸ್ಪರ ಮಿತ್ರತ್ವವಿರುತ್ತದೆ. ಅಂದ್ರೆ ಪ್ರತಿಯೊಂದು ಜೀವಿಗಳು, ಯಾವುದೇ ಜೀವಿಗಳಲ್ಲಿ ರಾಗ ದ್ವೇಷ ಅನ್ನುವಂತ ದ್ವೇಷದ ಭಾವನೆಯಲ್ಲಿ ಉತ್ಪನ್ನವಾಗುವುದಿಲ್ಲ. ಯಾವಾಗ ಇದು ಸಮೋಷಣಕ್ಕೆ ಹೋದಾಗ ಮತ್ತು ಭಗವಂತರ ಎಲ್ಲಿ ಇರುತ್ತಾರೆ ಇಲ್ಲ ಅದರಿಂದ 100 ಯೋಜನದವರೆಗೆ ಅಲ್ಲಿ ಯಾವುದೇ ಜೀವಿಗಳ ದ್ವೇಷವನ್ನು ಮಾಡುವುದಿಲ್ಲ ಅಲ್ಲಿ. ಮತ್ತು ಹೇಳಿದ್ದಾರೆ ದಿಕ್ಕುಗಳು ನಿರ್ಮಲವಾಗಿರುತ್ತವೆ. ದಿಕ್ಕುಗಳು ಏನಿರ್ತಾವಲ್ಲ ಅವು ನಿರ್ಮಲವಾಗಿರ್ತವೆ. ಆಕಾಶವು ಶುಭ್ರವಾಗಿರುತ್ತದೆ. ಆಕಾಶದಲ್ಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಅಂದರೆ ಧೂಳು, ಈ ರೀತಿ ವಾಯು ಮಾಲಿನ್ಯ ಆಗಲಿ ಅಥವಾ ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಭೂ ಮಾಲಿನ್ಯ ಇವು ಯಾವು ಕೂಡ ಇರೋದಿಲ್ಲ. ಯಾವಾಗ ತೀರ್ಥಂಕರಿಗೆ ಕೇವಲ ಜ್ಞಾನ ಆಗತ್ತೆ ಅಲ್ಲ, ಯಾವಾಗ ಭಗವಂತರು ಇರ್ತಾರಲ್ಲ ಅವಾಗ ದೇವರಿಂದ ಈ 14 ಅತಿಶಯಗಳು ಅಂದ್ರೆ ಸಮೋಷಣೆ ಯಾವಾಗ ರಚನೆ ಆಗುತ್ತಿಲ್ಲ ಆವಾಗಿಲ್ಲಾದ್ರೆ ಈ 14 ಅತಿಶಯಗಳು ಆಗ್ತವೆ. ಮತ್ತು ಎಲ್ಲ ಋತುಗಳಲ್ಲಿಯ ಹಣ್ಣು ಹೂಗಳು ಒಂದೇ ಸಲ ಫಲ ಕೊಡುತ್ತವೆ. ಯಾವಾಗಿಲ್ಲಾದ್ರೆ ಭಗವಾನರಿಗೆ ಕೇವಲ ಜ್ಞಾನ ಆಗ್ತದೆ. ಆವಾಗಿಲ್ಲಾದ್ರೆ ಏನ್ ಮಾಡ್ತದೆ, ಎಲ್ಲಾ ಋತುಗಳ ಹಣ್ಣುಗಳು ಮತ್ತು ಹೂಗಳು ಅಂದ್ರೆ ಋತುಗಳು ಎಲ್ಲ 6 ಋತು ಇದಾವೆ. ಆ 6 ಋತುಗಳ ಏನು ಇವಿದೆ ಅಲ್ಲ ಹಣ್ಣು ಹೂವು ಏನು ಇವೆಲ್ಲ, ಮಾವಿನ ಹಣ್ಣು ಕೂಡ ಬೇಕಾದ ಟೈಮ್ದಲ್ಲಿ ನಮಗೆ ಸಿಗಬಹುದು ಅಂತ. ಅಂದ್ರೆ ಅದೇ ಕಾಲಕ್ಕೆ ಅಂದ್ರೆ ಹಣ್ಣುಗಳು ಮತ್ತು ಹೂಗಳ ಉತ್ಪನ್ನ ಆಗುತ್ತವೆಲ್ಲ. ಆದ್ರೆ ಆವಾಗ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಎಲ್ಲವೂ ಕೂಡ ಸುಭಿಕ್ಷತೆ ಇರೋದ್ರಿಂದ ಆವಾಗಲೇ ಹಣ್ಣುಗಳು ಹೂಗಳು ಯಾವಾಗ ಬೇಕಾದ್ರೂ ಸಿಗುತ್ತವೆ. ಮತ್ತು 1 ಯೋಜನದವರೆಗೆ ಭೂಮಿ ಕನ್ನಡಿಯಂತೆ ನಿರ್ಮಲವಾಗಿರುತ್ತದೆ. ಅಂದ್ರೆ 1 ಯೋಜನದವರೆಗೆ 1 ಯೋಜನದವರೆಗೆ ಇಲ್ಲಾದ್ರೆ ಏನಾಗುತ್ತೆ, ಭೂಮಿಯು ಕನ್ನಡಿಯಂತೆ. ಅಂದ್ರೆ ಈಗಾಗ್ಲೇ ನಾವು ಭೂ ಮಾಲಿನ್ಯವನ್ನು ನೋಡ್ಬೋದು. ಭೂ ಮಾಲಿನ್ಯ ಇರೋದ್ರಿಂದ ಏನಾಗುತ್ತೆ, ಎಲ್ಲ ಕಡೆ
ಮಾಲಿನ್ಯತೆ ಇರುತ್ತೆ. ಆದರೆ ಯಾವಾಗಿಲ್ಲಾದ್ರೆ ಕೇವಲ ಜ್ಞಾನ ಆಗತ್ತೆ, ಆವಾಗಿಲ್ಲಾದ್ರೆ ಒಂದು ಯೋಜನದವರೆಗೆ ಅಂದ್ರೆ ಅರಿಹಂತ ಪರಮೇಶ್ವರಿಗಳು ಎಲ್ಲಿ ಇರ್ತಾರೆ ಅಲ್ಲಿಂದ ಒಂದು ಯೋಜನದವರೆಗೆ ಏನಿರುತ್ತೆ ಅಲ್ಲ ಅದು ಭೂಮಿಯು ಕನ್ನಡಿಯಂತೆ ನಿರ್ಮಲವಾಗಿರುತ್ತದೆ. ಅವರು ನಡೆಯುವಾಗ ಚರಣಗಳಲ್ಲಿ ಸ್ವರ್ಣ ಕಮಲಗಳು ಅರಳುತ್ತವೆ. ಅವರು ಯಾವಾಗ ಹೆಜ್ಜೆಯನ್ನು ಇಡಲಿಕ್ಕೆ ಪ್ರಾರಂಭ ಮಾಡ್ತಾರಲ್ಲ ಆ ಟೈಮ್ದಲ್ಲಿ ಇಲ್ಲಾದ್ರೆ ದೇವರು ಏನ್ ಮಾಡ್ತಾರೆ, ದೇವತೆಗಳು ಬಂದು ಅವರ ಚರಣಗಳ ಕೆಳಗಿಲ್ಲದ್ರೆ ಸ್ವರ್ಣ ಕಮಲ ಅರಳುವಂತೆ ಮಾಡ್ತಾರೆ. ಆಕಾಶದಿಂದ ಜೈ ಜೈ ಧ್ವನಿ ಆಗುತ್ತಲೇ ಇರುತ್ತದೆ. ಅಂದ್ರೆ ಆಕಾಶ ಮಾರ್ಗವಾಗಿಲ್ಲದ್ರೆ ಏನ್ ನಡೀತಾರಲ್ಲ ಅರಿಹಂತ ಪರಮೇಷ್ಠಿಗಳು, ಆ ಟೈಮ್ದಲ್ಲಿ ಏನಾಗುತ್ತೆ, ದೇವತೆಗಳು ಬಂದಿಲ್ಲದ್ರೆ ಅಲ್ಲಿ ಆಕಾಶದಲ್ಲಿ ಜೈ ಜೈಕಾರವನ್ನ ಯಾವಾಗ್ಲೂ ಹಾಕ್ತಾ ಇರ್ತಾರೆ. ಪವನ್ ಕುಮಾರ ದೇವನು ಭೂಮಿಗೆ ಯಾವ ಕಂಟಕವೂ ಇಲ್ಲದಂತೆ ರಕ್ಷಿಸ್ತಾನೆ. ಪವನ್ ಕುಮಾರ ಅಂಥೇಳಿ ದೇವ ಇದಾನಲ್ಲ, ಅವನು ಭೂಮಿಯಲ್ಲಿ ಯಾವುದೇ ಕಂಟಕ ಇರಬಾರ್ದು ಅಂದ್ರೆ ಕಷ್ಟ ಬರಬಾರದು ಅಂತ ಹೇಳಿ ಅವನು ಏನ್ ಮಾಡ್ತಾನೆ, ಈ ಬಿರುಗಾಳಿ ಆಗಲಿ ಅಥವಾ ಜಲಪ್ರಳಯ ಈ ರೀತಿ ನಾವು ಏನ್ ನೋಡ್ತೀವಲ್ಲ ಅದು ಯಾವಾಗ ಅರಿಹಂತ ಪರಮೇಷ್ಠಿಗಳು ಇರ್ತಾರಲ್ಲ ಅಲ್ಲಿಯ ವಾತಾವರಣ ಅತಿ ಮಧುರ ಸುಗಂಧಿತವಾಗಿ ಇರುತ್ತೆ. ಮಂದ ಸುಗಂಧಿತ ಗಾಳಿ ಬೀಸುತ್ತಿರುತ್ತದೆ ಮತ್ತು ಆ ಟೈಮ್ದಲ್ಲಿ ಏನಾಗುತ್ತೆ, ಮಂದವಾದ ಸುಗಂಧಯುಕ್ತವಾದ ಗಾಳಿಯು ಬೀಸ್ತಾ ಇರುತ್ತೆ ಮತ್ತು ಸುಗಂಧಿತ ಜಲದ ವೃಷ್ಟಿ ಆಗುತ್ತಾ ಇರುತ್ತದೆ ಮತ್ತು ಸುಗಂಧಿತವಾದ ಜಲದ ವೃಷ್ಟಿ ಆಗುತ್ತಾ ಇರುತ್ತೆ. ಅಂದ್ರೆ ಮಳೆ ಪೂರ್ಣವಾಗಿ ಜೋರ ಧಾರಾಕಾರವಾಗಿ ಮಳೆ ಬೀಳೋದಿಲ್ಲ. ಮಳೆ ಬಿದ್ರೂ ಹೇಗೆ ಯಾವ ರೀತಿ ನಾವು ನೋಡ್ಬೋದು, ಮದುವೆಯಲ್ಲಿ ಅತ್ತರದಾಣಿಯನ್ನು ಉಪಯೋಗ ಮಾಡ್ತೀವಲ್ಲ, ಅತ್ತರದಾಣಿಯನ್ನು ಉಪಯೋಗ ಮಾಡುವಾಗ ಯಾವ ರೀತಿ ಅತ್ತರದಾಣಿಯಿಂದ ಹನಿಗಳು ಬೀಳ್ತಾ ಇರ್ತವೆಲ್ಲ ಅದೇ ರೀತಿ ಇಲ್ಲಾದ್ರೆ ಯಾವಾಗ ಅರಿಹಂತ ಪರಮೇಶ್ವರಿಗಳಿಗೆ ಕೇವಲ ಅರಿಹಂತ ಪರಮೇಶ್ವರಿಗಳು ಇರ್ತಾರಲ್ಲ ಅಲ್ಲಿಲ್ಲಾದ್ರೆ ಆ ಪೂರ್ಣ ಭೂಮಿಯ ಮೇಲೆ ಏನಾಗ್ತಿರುತ್ತೆ, ಸುಗಂಧಿತ ಜಲದ ವೃಷ್ಟಿ ಆಗ್ತಾ ಇರುತ್ತೆ. ಪ್ರಪಂಚದ ಜೀವಿಗಳು ಆನಂದಮಯವಾಗಿರುತ್ತವೆ. ಅವಾಗ ಯಾವುದೇ ಕಷ್ಟಗಳು ಇರೋದಿಲ್ಲ. ಹಾಗಾಗಿ ಪ್ರಪಂಚದ ಎಲ್ಲ ಜೀವಿಗಳು ಏನಾಗ್ತವೆ, ಆನಂದಮಯವಾಗಿರುತ್ತವೆ. ಮತ್ತು ಭಗವಾನರ ಮುಂದೆ ಧರ್ಮಚಕ್ರ ಸಾಗುತ್ತಿರುತ್ತದೆ. ಭಗವಾನರ ಮುಂದೆ ಏನಾಗುತ್ತೆ, ಧರ್ಮಚಕ್ರವು ಸಾಗುತ್ತಾ ಇರುತ್ತೆ. ಆಮೇಲೆ ಛತ್ರ, ಚಾಮರ, ಧ್ವಜ, ಗಂಟೆ ಮೊದಲಾದ ಅಷ್ಟಮಂಗಲ ದ್ರವ್ಯಗಳು ಜೊತೆಯಲ್ಲಿರುತ್ತವೆ. ನಾವು ನೋಡ್ಬೋದು, ಈಗ ಮಂದಿರದಲ್ಲಿ ನಾವು ಛತ್ರ, ಚಾಮರ, ಧ್ವಜ, ಗಂಟೆ ಇವು ಅಷ್ಟಮಂಗಲ ದ್ರವ್ಯಗಳು ಏನಿದಾವಲ್ಲ ಅವನ್ನ ನಾವು ನೋಡ್ತಾ ಇರ್ತೀವಿ. ಅವು ದೇವಕೃತ ಅತಿಶಯ ಇರೋದ್ರಿಂದ ದೇವತೆಗಳು ಇಲ್ಲದ್ರೆ ಈ 8 ಮಂಗಲ ದ್ರವ್ಯಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಈ ಪ್ರಕಾರ ಎಲ್ಲ ಸೇರಿ 34 ಅತಿಶಯ ಅರಿಹಂತ ಭಗವಾನರಿಗೆ ಇರುತ್ತವೆ. ಈ ರೀತಿ ಇಲ್ಲದ್ರೆ ಅರಿಹಂತ ಪರಮೇಷ್ಠಿಗಳಿಗೆ 34 ಅತಿಶಯಗಳಿರ್ತವೆ. ಜನ್ಮದು ಎಷ್ಟು 10 ಅತಿಶಯಗಳು, ಕೇವಲ ಜ್ಞಾನದು 10 ಅತಿಶಯಗಳು ಮತ್ತು ಕೊನೆಗೆ ದೇವಕೃತದು 14 ಅತಿಶಯ. ಈ ರೀತಿ ಎಲ್ಲವೂ ಸೇರಿ ಅತಿಶಯಗಳು 34 ಇರುತ್ತವೆ. ಇನ್ನು ಮುಂದೆ ಅಷ್ಟಪ್ರಾತಿಹಾರ್ಯಗಳನ್ನ ನಾವು ನಾಳೆ ತಿಳಿದುಕೊಳ್ಳೋಣ. ಏಕೆಂದರೆ ಲೇಟ್ ಆಗಿದೆ ಕ್ಲಾಸ್. ಕೊನೆಗೆ ಜಿನವಾಣಿಯೊಂದಿಗೆ ಇವತ್ತಿನ ಕ್ಲಾಸನ್ನು ಮುಗಿಸೋಣ. प्रभु देव तुम्हारे पवित्र मुख से निश्रुत जो शीतल वाणी, जग जन मन की मल को धोती, अतः कहाती जिनवाणी। जयवंतो माँ जग में तब तक जब तक सूरज चांद रहे,
शीश नवाते कर्म हरोम, अब तक हम विषयांद रहे, अब हम ना विषयांद रहे. 9 ಸಲ ನಮಕಾರ ಮಂತ್ರ ಜಪ ಮಾಡಿ.